ನಾನು ಕೊಟ್ಟಿರೋ ಈ ಗಿಫ್ಟಿಗೆ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಅದೇನು ಗಿಫ್ಟ್ ಕೊಟ್ಟೆ ಅಂತ ವಿಡಿಯೋನ ಕೊನೆವರೆಗೂ ನೀವೇ ನೋಡಿ. ನನ್ನ ಚಿಕ್ಕಪ್ಪ ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ 4 ತಿಂಗಳಾಗಿದೆ. ಇವತ್ತು ಅವರ ಮಗಳ ಜೀವನದಲ್ಲಿ ಒಂದು ವಿಶೇಷ ದಿನ. ಈ ಸಂದರ್ಭದಲ್ಲಿ ನಾನು ಅವಳಿಗೆ ಒಂದು ಗಿಫ್ಟ್ ಕೊಡೋಕೆ ತಂದಿದ್ದೀನಿ. ಈ ಗಿಫ್ಟ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಬೆಳಗ್ಗೆ ಎದ್ದು ನನ್ನ ಕಾಲು ನೋಡುವಾಗ ಗಾರೆ ಕೆಲಸ ಮಾಡೋ ನನಗೆ ನನ್ನ ಕಾಲು ಹೊಟ್ಟೆಯಾಗಿತ್ತು. ಬೆಳಗ್ಗೆನೇ ಬಾಳೆನವ್ರಿಗೆ ಗಿಫ್ಟ್ ಮಾಡಿಸ್ಕೊಬರೋಣ ಅಂತ ಹೊರಟೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಹತ್ರ ಕೇಳೋದೊಂದೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮುಂದೆ ಮಾಡೋ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಅಂತೂ ಇಂತೂ ಬಾಳೆಹೊನ್ನೂರಿಗೆ ಬಂದೆ. ನಾನು ಕೊಡೋ ಗಿಫ್ಟ್ ರೆಡಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದೆ. ಅಂತೂ ಇಂತೂ ಗಿಫ್ಟು ನನ್ನ ಕೈಗೆ 11 ಗಂಟೆಗೆ ಸಿಕ್ತು. ಇನ್ನೇನೋ ಟೈಮ್ ಆಯ್ತಲ್ಲ ಅಂತ ಸೀದಾ ಮನೆಗೆ ಹೊರಟೆ. ನಾನು ಚಿಕ್ಕಪ್ಪರ ಮನೆಗೆ ಬಂದೆ. ಫಂಕ್ಷನ್ ಇನ್ನೂ ರೆಡಿ ಆಗ್ತಾಯಿತ್ತು. ನನ್ನ ತಂಗಿ ಕೂಡ ರೆಡಿಯಾಗಿದ್ಲು. ನಮ್ಮ ಮಲೆನಾಡಲ್ಲಿ ಗೊತ್ತಲ್ಲ ಅದು ಇದು ಶಾಸ್ತ್ರ ಅಂತ, ಆ ಶಾಸ್ತ್ರನ ನೋಡ್ಕೊಬರೋಣ ಮತ್ತೆ. ಬಿಗ್ ಬಾಸ್ ಆಡಿಯನ್ಸ್ ವಾಹ್ ಸೀರೆ ಉಡ್ಕ ಬಂದರ ಹಿಂಗೆ ಬಾರಲ್ಲ ಸುಮ್ಮನೆ ಇರ್ತಾ ಅಲ್ಲೇ ಐತೆ ನೋಡಿ ದೊಡ್ಡ ಮರ ಎಲ್ಲ ಇದೆ ಒಂಚೂರು ನಮ್ಮ ಕಡೆ ಹಿಡಿಯ ಮರಯ್ಯ ಸಂತನ ಬಂದಷ್ಟು ಒಂದು ಕರ್ಕೊಂಡು ಸಂತನ ಬಂದು ಏನು ಸುಖ ಇಲ್ಲ ಈಗ ಇನ್ನೊಂದು ವಾರ ನೋಡಕ್ಕಾಗಲ್ಲ ಸ್ಟೇಟಸ್ ಅಲ್ಲೆಲ್ಲ. ಒಳಗಡೆ ಶಾಸ್ತ್ರ ನಡೀತಿದ್ರೆ ಹೊರಗಡೆ ಊಟಕ್ಕೆ ರೆಡಿ ಆಗ್ತಿತ್ತು. ಊಟ ಬಡ್ಸಕ್ಕೆ ತಗೊಂಡೋದಾನೆ ಫಸ್ಟ್ ಊಟಕ್ಕೆ ಕೂತಿದ್ದ. ಹರಿವಾಣಕ್ಕೆ ಎಲೆ ಅಡಿಕೆ ಇಟ್ಟು ಗಿಫ್ಟ್ ಕೊಡೋಕ್ಕೆ ರೆಡಿ ಅದೆ. ಬನ್ನಿ ಗಾಯ್ಸ್, ಅದೇನು ಗಿಫ್ಟ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಮಾಡೋದು ತಗೊಂಡೋಗನೆ ಕಾಲ್ ಬಿಟ್ಟು ಮುಂದಿಲ್ಲ ಓಪನ್ ಮಾಡಿ ಫೋಟೋ. ಓಪನ್ ಮಾಡಿ ಪ್ಲಾಸ್ಟಿಕ್ ಐತಕ್ಕ ಊಟನಾ ಬಾಳು ಬಾಳು ಊಟ ಊಟ ಹೆಣ್ಣು ಮಗಳಿಗೆ ಅಪ್ಪ ಇಲ್ಲ ಅಂದ್ರೆ ಆ ಕೊರತೆ ಎಷ್ಟು ದೊಡ್ಡದು ಅಂತ ಅವಳ ಮನಸ್ಸಿಗೆ ಮಾತ್ರ ಗೊತ್ತು. ಅಪ್ಪ ಇಲ್ಲದ ನೋವು ಹೇಳೋಕೆ ಆಗಲ್ಲ. ಮಗಳ ಪ್ರತಿಯೊಂದು ಖುಷಿಯಲ್ಲೂ ಅಪ್ಪನ ನೆನಪು ಮಾತ್ರ ಇರುತ್ತೆ. ಹೆಣ್ಣು ಮಗಳಿಗೆ ಅಪ್ಪ ಇಲ್ಲದ ಕೊರತೆ ಯಾರಿಂದಲೂ ತುಂಬೋಕೆ ಆಗಲ್ಲ. ಆದ್ರೆ ಅಪ್ಪನ ನೆನಪನ್ನ ಅವಳ ಜೊತೆ ಸದಾ ಇರಿಸೋಕೆ ಈ ಚಿಕ್ಕ ಗಿಫ್ಟ್. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಹಿಂಗಿತ್ತು, ಸೂಪರ್ ಆಗಿತ್ತು.
ನಿಂಗೆ ಏನಿಸ್ತು? ನಂಗೆ ಖುಷಿ ಆಯ್ತು. ಈ ವಿಡಿಯೋನ ಯಾರೆಲ್ಲ ನೋಡಿದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮುಂದೆ ಮಾಡೋ ವಿಡಿಯೋಗೆ ಹೆಲ್ಪ್ ಆಗುತ್ತೆ.